ಹೆಸರು ಹೇಮಾ ಮಂಜುನಾಥ್ ಸಿದ್ದಿ ಅಂತ, ಈಶ್ವರಿ ಮನೆ ವಿಕಾಸ್ ಸ್ವಸಹಾಯ ಸಂಘ ಮಳಗಾಂವ್. ನನಗೆ ನಬಾರ್ಡ್ ಸಂಸ್ಥೆ ಮತ್ತು ಮನೆ ವಿಕಾಸ್ ಅವರು ಸೋಲಾರನ್ನು ಕೊಟ್ಟಿದ್ದಾರೆ. ಆ ಸೋಲಾರ್ ನಾವು ಮಕ್ಕಳಿಗೆ ಓದಲಿಕ್ಕೆ, ಆ ನಂತರ ಕರೆಂಟ್ ಇಲ್ಲದಾಗ ಮಳೆಗಾಲದಲ್ಲಿ ತುಂಬ ಪ್ರಯೋಜನ ಆಗ್ತದೆ. ಸೋಲಾರನ್ನು ಕೊಟ್ಟಿದ್ದಕ್ಕೆ ಮನೆ ವಿಕಾಸ್ ಹಾಗೂ ನಬಾರ್ಡ್ ಸಂಸ್ಥೆಯವರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದವನ್ನು. ನನ್ನ ಹೆಸರು ಸರೋಜಾ ಜಗದೀಶ್ ಸಿದ್ದಿ, ಶ್ರೀಲಕ್ಷ್ಮಿ ಸ್ವಸಹಾಯ ಸಂಘ ಅದರಲ್ಲಿ ನಬಾರ್ಡ್ ಸಂಸ್ಥೆಯವರು ಮತ್ತು ಮನೋವಿಕಾಸ ಸಂಸ್ಥೆಯವರು ನನಗೆ ಸೋಲಾರ್ ಕೊಟ್ಟಿದ್ದಾರೆ. ಸೋಲಾರಿಂದ ನಮಗೆ ತುಂಬ ಉಪಯೋಗ ಆಗಿದೆ. ನನ್ನ ಮಕ್ಕಳಿಗೆ ಓದಲಿಕ್ಕೆಲ್ಲ ಸಹಾಯ ಆಗಿದೆ. ಮತ್ತು ಕರೆಂಟ್ ಇಲ್ಲದಿದ್ದಾಗ ನಾವೆಲ್ಲ ಬಳಸ್ಕೊತೀವಿ. ಸೋಲಾರ್ ತುಂಬ ಉಪಯೋಗ ಇದೆ. ನಬಾರ್ಡ್ ಸಂಸ್ಥೆಯವರಿಗೆ ಮತ್ತು ಮನೋವಿಕಾಸ ಸಂಸ್ಥೆಯವರಿಗೆ ಧನ್ಯವಾದಗಳು. ನನ್ನ ಹೆಸರು ಭಾಗೀರಥಿ ಬಾಲಚಂದ್ರ ಸಿದ್ದಿ, ಶ್ರೀದೇವಿ ಸಂಘ. ನನಗೆ ಸೋಲಾರ್ ಕೊಟ್ಟಿದ್ದಾರೆ. ಮನೆ ವಿಕಾಸ ಮತ್ತು ನಬಾರ್ಡ್ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ನಾಗರತ್ನ ವಿನಾಯಕ್ ಸಿದ್ದಿ, ಹಳವಳ್ಳಿ ಹೆಬ್ಬಾರಗುಡ್ಡೆ. ನಮಗೆ ಮನು ವಿಕಾಸದವರು ಸೋಲಾರು, ಆಮೇಲೆ ಜೇನ್ಪೇಟೆಗೆ ಅಸ್ತ್ರಬಳೆ ಕೊಟ್ಟಿದ್ದಾರೆ. ಸೋಲಾರು ಕರೆಂಟ್ ಇದ್ದಾಗ ಅಥವಾ ಮಳೆಗಾಲದಲ್ಲಿ ಕರೆಂಟ್ ಒಂದು 2-3 ದಿನ ಇರ್ತದೆ, ಆವಾಗೆಲ್ಲ ತುಂಬ ಉಪಯೋಗ ಆಗ್ತದೆ ಬೆಳಕಿಗೆ. ಆಮೇಲೆ ಅಸ್ತ್ರಬಳೆನೂ ಹಾಗೆ, ಒಂದೊಂದ್ಸಲಿನೂ ಗ್ಯಾಸ್ ಎಲ್ಲ ಅರ್ಜೆಂಟ್ ಮುಗಿದೋದ್ರೆ ಅದೂ ಸ್ವಲ್ಪ ಬೇಗ ಉಪಯೋಗ ಆಗ್ತದೆ. ಮನು ವಿಕಾಸ ಮತ್ತು ನಬಾರ್ಡ್ ಬೆಂಗಳೂರು ಇವರಿಗೆ ಧನ್ಯವಾದಗಳು. ನನ್ನ ಹೆಸರು ಲಕ್ಷ್ಮೀ ಗಣಪತಿ ಸಿದ್ದಿ, ಲಕ್ಷ್ಮೀ ಸ್ವಸಹಾಯ ಸಂಘ ಅದರಲ್ಲಿ. ಈ ಸೋಲಾರ್ ಕೊಟ್ಟಿರೋದು ನಮಗೆ ತುಂಬ ಉಪಯೋಗ ಆಗಿದೆ. ಮಳೆಗಾಲದಲ್ಲಿ ಕರೆಂಟ್ ಇರೋದಿಲ್ಲ, ಬಿಸಿಲು ಇತ್ತು ಅಂದರೆ ಚಾರ್ಜ್ ಆಗುತ್ತೆ. ಚಾರ್ಜ್ ಆದರೆ ಒಂದು 2 ದಿನ ನಾವು ಬಳಸ್ಬೋದು. ಒಂದು 2 ಬಲ್ಪನ್ನು 2 ದಿನ ಬಳಸ್ಬೋದು. ಮೊಬೈಲ್ ಚಾರ್ಜ್ ಮಾಡ್ಕೊಳ್ಬೋದು. ಮಳೆಗಾಲದಲ್ಲಿ ತುಂಬ ಉಪಯೋಗ ಆಗುತ್ತೆ ಇದು ನಮಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮನು ವಿಕಾಸ ಸಂಸ್ಥೆ ಹಾಗೂ ನಬಾರ್ಡ್ ಬೆಂಗಳೂರು ಇವರಿಗೆ ನನ್ನ ಧನ್ಯವಾದವನ್ನು ಹೇಳುತ್ತೇನೆ. ನನ್ನ ಹೆಸರು ಭವಾನಿ ರವಿ ಸಿದ್ದಿ ಅಂತ, ಶ್ರೀಲಕ್ಷ್ಮಿ ಸ್ವಸಹಾಯ ಸಂಘದ ಸದಸ್ಯ ನಾನು. ನನಗೆ ಇದು ಮನು ವಿಕಾಸ ಮತ್ತು ನಬಾರ್ಡ್ ಸಂಸ್ಥೆಯಿಂದ ಸೋಲಾರನ್ನು ಕೊಟ್ಟಿದ್ದಾರೆ. ಸೋಲಾರ್ ಕೊಟ್ಟಿದ್ದು ನಮಗೆ ಬಹಳ ಉಪಯೋಗ ಆಗಿದೆ. ಮಳೆಗಾಲದಲ್ಲಿ ಸರಿಯಾಗಿ ಕರೆಂಟ್ ಉಳಿಯುವುದಿಲ್ಲ ನಮಗೆ. ಅದರಿಂದ ಅದನ್ನು ಕೊಟ್ಟಿದ್ದು ನಮಗೆ ಬಹಳ ಉಪಯೋಗ ಆಗಿದೆ. ನಮ್ಮ ಮಕ್ಕಳಿಗೂ ಓದಲಿಕ್ಕೆ ಬರೀಲಿಕ್ಕೆ ಎಲ್ಲ ಬಹಳ ಉಪಯೋಗ ಆಗಿದೆ. ಒಂದು ವರ್ಷ ಬಂತು ಅವ್ರು ನಮ್ಗೆ ಕೊಟ್ಟು, ಮಳೆಗಾಲ ಟೈಮಿಗೆ ಕೊಟ್ಟಿದ್ರು. ನಮಗಿಂತ ನಮ್ಮ ಮಕ್ಕಳಿಗೆ ಬಹಳ ಉಪಯೋಗ ಬಂತು ಅಂತ ನಾನು ಹೇಳ್ತೀನಿ. ಅದನ್ನು ಕೊಟ್ಟಿದ್ದಕ್ಕೆ ನಬಾರ್ಡ್ ಸಂಸ್ಥೆ ಮತ್ತು ಮನು ವಿಕಾಸಕ್ಕೆ ನಾನು ಧನ್ಯವಾದಗಳು. ಹೆಸರು ನಾಗರತ್ನ ರಾಮಸಿದ್ದಿ, ಸಂಘದ ಹೆಸರು ಭಾಗ್ಯ ಜ್ಯೋತಿ. ಸೋಲಾರ್ ಕೊಟ್ಟಿದ್ದಾರೆ, ಅದರಿಂದ ತುಂಬ ಲಾಭ ಆಯಿತು. ನನಗೆ ಕೊಟ್ಟವರಿಗೆ ಧನ್ಯವಾದಗಳು. ರಂಜನಾ ರಾಜು ಸಿದ್ದಿ ಅಂತ ನನ್ನ ಹೆಸರು. ನಮಗೆ ವನಜ್ಯೋತಿ ಸ್ವಸಹಾಯ ಸಂಘದಿಂದ ನಮಗೆ ಸೋಲಾರ್ ಕೊಟ್ಟಿದ್ದಾರೆ. ಆ ಸೋಲಾರಿಂದ ನಮಗೆ ತುಂಬ ಅನುಕೂಲವಾಗಿದೆ. ಸೋಲಾರ್ ಕೊಟ್ಟವರಂಥವರಿಗೆ ನಮ್ಮ ತುಂಬ ಧನ್ಯವಾದಗಳು. ನನ್ನ ಹೆಸರು ವೀಣಾ, ವನಜ್ಯೋತಿ ಸ್ವಸಹಾಯ ಸಂಘ ನಮ್ಮದು. ನಮಗೆ ನಬಾರ್ಡ್ ಮತ್ತು ಮನು ವಿಕಾಸ ಸಂಸ್ಥೆ ವತಿಯಿಂದ ಈ ಚೂಲ ಕೊಟ್ಟಿದ್ದಾರೆ, ಒಲೆ. ಇದರಿಂದ ನಮಗೆ ತುಂಬ ಉಪಯುಕ್ತವಾಗಿದೆ. ಅಡುಗೆ ಬೇಗ ಆಗುತ್ತೆ. ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ ಈ ಸಂಸ್ಥೆಗೆ. ನನ್ನ ಹೆಸರು ಭವಾನಿ ರವಿ ಸಿದ್ದಿ ಅಂತ, ನಾನು ಶ್ರೀಲಕ್ಷ್ಮಿ ಸ್ವಸಹಾಯ ಸಂಘ ಮನು ವಿಕಾಸ ಇದರಿಂದ ಇದು ಮಾಡ್ತಾಯಿದ್ದೇವೆ. ನಾವು 10 ಜನ ಸದಸ್ಯರಿದ್ದೇವೆ. ಮನು ವಿಕಾಸ ಮತ್ತು ನಬಾರ್ಡ್ ಇದರಿಂದ ಈ ಒಲೆಯನ್ನು ನಾವು ಕೊಟ್ಟಿದ್ದರು. ಇದರಿಂದ ನಮಗೆ ಬಹಳ ಉಪಯೋಗ ಆಗ್ತಾಯಿದೆ. ಅಂದರೆ ಬಹಳ ಸೌದೆ ಬೇಕಾಗಿತ್ತು ನಮಗೆ. ಮಣ್ಣಿನ ಒಲೆ ಮಾಡೋದಲ್ಲಿ ಬಹಳ ಬೇಕಾಗಿತ್ತು ಸೌದೆ. ಆದರೆ ಇದರಿಂದ ನಮಗೆ ಅಂದರೆ 1 ಹೊರೆ ಸೌದೆ ಇದ್ದರೆ 1 ತಿಂಗಳ ಅಂತೂ ಕಂಟಿನ್ಯೂ ಮಾಡ್ಬೋದು ನಾವು. ಅದರಿಂದ ಅಷ್ಟು ನಮ್ಗೆ ಇದರಿಂದ ಉಪಯೋಗ ಆಗ್ತಾ ಉಂಟು. ಹಿಂಗೆ ಅಡುಗೆ ಪಟ ಆಗ್ತದೆ, ಬೇಗ ಆಗ್ತದೆ. ಹಿಂಗೆ ಗ್ಯಾಸ್ ಒಲೆ ಇದ್ರನ್ನು ಮಾಡ್ದಂಗೆ ಒಂದು 10-15 ನಿಮಿಷದಲ್ಲಿ ನಾವು ಅಡುಗೆ ಮಾಡಿ ಮುಗಿಸ್ಬೋದು ಅದರಿಂದ. ನನ್ನ ಹೆಸರು ಲಕ್ಷ್ಮೀ ಗಣಪತಿ ಸಿದ್ದಿ, ಸಂಘದ ಹೆಸರು ಲಕ್ಷ್ಮೀ ಸ್ವಸಹಾಯ ಸಂಘ. ನಮಗೆ ಒಲೆ ಕೊಟ್ಟಿರೋದು ಬಹಳ ಪ್ರಯೋಜನಕಾರಿಯಾಗಿದೆ. ಸೌದೆ ತುಂಬ ಕಡಿಮೆ ಹಿಡಿಸುತ್ತೆ. ಮತ್ತೆ ಚಾರ್ಜ್ ಮಾಡಿ ಇಟ್ಕೊಂಡ್ರೆ 2 ದಿನ ಬಳಸ್ಬೋದು ನಾವು. ಇದನ್ನ ಕರೆಂಟ್ ಇಲ್ಲ ಅಂದ್ರೂ ಬಳಸ್ಬೋದು. ಮನು ವಿಕಾಸ ಸಂಸ್ಥೆ ಹಾಗೂ ನಬಾರ್ಡ್ ಬೆಂಗಳೂರು ಇವರಿಗೆ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ. ನಮಸ್ಕಾರ, ನನ್ನ ಹೆಸರು ಸುಜಾತ ನಾಗೇಂದ್ರ ಸಿದ್ದಿ ಅಂತ, ಈಶ್ವರಿ ಸಂಘದಲ್ಲಿ ಇದ್ದೀನಿ ನಾನು. ಸೇರಿ ಈಗ ಒಂದು 4 ತಿಂಗಳಾಯಿತು. ನಮ್ಮ ಊರು ಮಳಲ್ಗಾಂವ್, ಅಂಕೋಲಾ ತಾಲೂಕು. ಮನು ವಿಕಾಸ ಸಂಸ್ಥೆಯಿಂದ ನನಗೆ ತರಕಾರಿ ಬೀಜ ಗೊಬ್ಬರ ಎಲ್ಲ ಕೊಟ್ಟಿದ್ದರು, ಮತ್ತು ಎರೆ ತೊಟ್ಟಿ ಕೊಟ್ಟಿದ್ದಾರೆ. ಈಗ ತುಂಬಿದ್ದೆ ಎರೆ ತೊಟ್ಟಿ. ಈಗ ಸಗಣಿ ಸೊಪ್ಪು ಅದು ಇದು ಹಾಕಿ ಗೊಬ್ಬರ ರೆಡಿ ಮಾಡಿದ್ದೆ.
ಆಗ್ತಾ ಇದೆ ಗೊಬ್ಬರ, ಮತ್ತು ತರಕಾರಿ ಬೀಜ ಹಾಕಿದೆ, ಗಿಡ ಸಣ್ಣ ಇದೆ, ಇನ್ನೂ ಸ್ವಲ್ಪ ಇದೆ ಬೀಜ ಹಾಕಬೇಕು. ಅದರಿಂದ ತುಂಬ ಉಪಯೋಗ ಆಗಿದೆ ನನಗೆ. ಇನ್ನು ಮುಂದೆ ಹಾಗೆ ಮಾಡಬೇಕಂತಿದ್ದೆ. ಮತ್ತು ಸ್ವಲ್ಪ ಜಾಸ್ತಿ ತರಕಾರಿ ಮಾಡಬೇಕು, ಗೊಬ್ಬರ ಮಾಡಬೇಕು, ಮತ್ತು ಸ್ವಲ್ಪ ತೋಟ ಇದೆ, ತೋಟಕ್ಕೂ ಹಾಕಬೇಕು ಅಂತಿದ್ದೆ. ಯಚಿಕಾ ನವಮಿ ಸಿದ್ದಿ ಮಳಗಾಂವ್ ಶ್ರೀದೇವಿ ಸ್ವಸಹಾಯ ಸಂಘ ಜೇನುಪೆಟ್ಟಿಗೆ ಕೊಟ್ಟಿದ್ದಾರೆ. ಅದು ಈಗ ಒಂದು ಆಗ್ತಾ ಇದೆ, ಒಂದು ಹಾರೋಗಿದೆ. ಇದು ಅರು ಒಂದು ಇರ್ತದೆ, ಚೆನ್ನಾಗಾಗ್ತದೆ ಹೇಳಿ ಭರವಸೆ. ಜೇನುಪೆಟ್ಟಿಗೆ ಕೊಟ್ಟಿದಂಥ ಮನಿಕಾ ಸಂಘಗಳಿಗೆ ಧನ್ಯವಾದ. ನನ್ನ ಹೆಸರು ಯಶೋಧ ಕೃಷ್ಣ ಚಿತ್ತಿ, ಊರು ಮಳಗಾಂವ್. ಈ ಸಂಘ ಈಶ್ವರಿ ಸ್ವಸಹಾಯ ಸಂಘ. ನಾನು ಮನೋವಿಕಾಸ ಸಂಸ್ಥೆಯಿಂದ ಈ ಕೋಳಿಗೂಡನ್ನು ಈ ವರ್ಷನೇ ಫಸ್ಟ್ ಟೈಮ್ ತಗೊಂಡಿದ್ದೀನಿ. ಇದರಿಂದ ಲಾಭ ಪಡ್ಕೊಳ್ಬೇಕಂತ ಒಂದು ಯೋಜನೆ ಇದೆ. ಮನೋವಿಕಾಸ ಸಂಸ್ಥೆಗೆ ಧನ್ಯವಾದಗಳು. ನನ್ನ ಹೆಸರು ದಿವ್ಯಾ ಮೋಹನ್ ಸಿದ್ದಿ ಅಂತ. ನಾವು ಮನೋವಿಕಾಸ ಸಂಘದಲ್ಲಿ ನಮಗೆ ಕೋಳಿಗೂಡು ಕೊಟ್ಟಿದ್ದಾರೆ. ಅದ್ರ ಕೋಳಿಗೂಡು ತಗೊಂಡು ಅದರಿಂದ ನಾವು ಉದ್ಯೋಗ ಮಾಡಬೇಕು ಅಂತ ಕೆಲಸಕ್ಕೆ ಹೋಗೋದೆಲ್ಲ ಬಿಟ್ಟು ಇದ್ರ ಬಗ್ಗೆನೇ ಮಾಡ್ತಾ ಇದ್ದೀವಿ. ನಮ್ಮ ಸಂಘ ಶ್ರೀ ಲಕ್ಷ್ಮಿ ಸ್ವಸಹಾಯ ಸಂಘ ಅದರಲ್ಲಿ ನಾವು ಸಂಘ ಮಾಡಿ 4 ತಿಂಗಳಾಯಿತು. ಇದರಿಂದ ಏನಾದರೂ ಪ್ರಯೋಜನ ಪಡ್ಕೊಳ್ಬೇಕಂತ ಉಂಟು ನಮಗೆ. ನನ್ನ ಹೆಸರು ಸುಮಿತ್ರಾ ಭಾಸ್ಕರ್ ಸಿದ್ದಿ ಅಂತ. ನಮ್ಮದು ಶ್ರೀಲಕ್ಷ್ಮಿ ಸ್ವಸಹಾಯ ಸಂಘ. ನಮಗೆ ಮನೋವಿಕಾಸ ಸಂಸ್ಥೆಯಿಂದ ಕೋಳಿಗೂಡನ್ನು ಕೊಟ್ಟಿರ್ತಾರೆ. ಅದರಿಂದ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದೆ. ಅದನ್ನು ಬಿಟ್ಟು ಕೋಳಿ ಮರಿಗಳನ್ನು ನೋಡಿಕೊಂಡು ಮನೆಯಲ್ಲೇ ಇದ್ದೇನೆ. ಅದರಿಂದ ನಮಗೇನಾದರೂ ಪ್ರಯೋಜನ ಆಗಬಹುದು ಅಂತ ತಿಳ್ಕೊಂಡಿದ್ದೇನೆ ಮುಂದೆ. ಇದನ್ನು ಕೊಟ್ಟಿದ್ದಂಥ ಮನೋವಿಕಾಸ ಸಂಸ್ಥೆಗೆ ಧನ್ಯವಾದಗಳು. ನನ್ನ ಹೆಸರು ಗೀತಾ ಅಂತ. ಪ್ರೇರಣಾ ಸಂಘದಲ್ಲಿ ಅಧ್ಯಕ್ಷನಾಗಿದ್ದೇನೆ ನಾನು. ಪ್ರೇರಣಾ ಸಂಘದವರು ಕೋಳಿ ಗೂಡು ಕೊಟ್ಟಿದ್ದಾರೆ. ಮನೋವಿಕದವರು ಜೇನು ಗೂಡು ಕೊಟ್ಟಿದ್ದಾರೆ. ನನಗೆ ಒಂದು 2 ವರ್ಷದಿಂದ ಆಸೆ ಇತ್ತು, ನಾನು ಜೇನು ಸಾಕಬೇಕು, ಅದರಿಂದ ಪ್ರಯೋಜನ ಪಡಿಬೇಕು ಅಂತ ಎಲ್ಲ ಇತ್ತು. ಮನೋವಿಕದವರು ಕೊಟ್ಟರು. ಅವ್ರು ಬಂದಾಗ ನಾನು ಫಸ್ಟ್ ಹೇಳಿದ್ದೆ ಅದು ಜೇನು ಗೂಡು ಬೇಕು, ನಾನು ಜೇನು ಸಾಕಬೇಕು ಅಂತ. ಮತ್ತು ಮನೋವಿಕ ಸಂಘದವರು ತರಕಾರಿ ಬೀಜಗಳನ್ನೆಲ್ಲ ಕೊಟ್ಟಿದ್ದಾರೆ. ಮನೋವಿಕ ಸಂಘದವರಿಗೆ ಧನ್ಯವಾದಗಳು.